ಇನ್ನು ಸಹಜವಾಗಿ ದಿನದಿಂದ ದಿನಕ್ಕೆ ಕುತೂಹಲ ಹೆಚ್ಚಾಗ್ತಾ ಇದೆ. ರಾಮನ ದಿವ್ಯ ಮೂರ್ತಿ ಈಗ ಮಂದಿರದ ಬಳಿಯಲ್ಲೇ ಇದೆ. ನಾಳೆ ಬೆಳಗ್ಗೆ ರಾಮ ಮಂದಿರದ ಗರ್ಭಗುಡಿಯಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗಲಿದೆ. ಜನವರಿ 22ನೇ ತಾರೀಕಿನಂದು ರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತೆ. ಇಂಥ ಹೊತ್ತಲ್ಲೇ ಇಂಡಿಯಾ ಮೈತ್ರಿಕೂಟದ ನಾಯಕರ ನಡೆ ಏನಾಗಿರಲಿದೆ ಈ ಕುರಿತಂತ ಒಂದು ರಿಪೋರ್ಟ್ ಬನ್ನಿ ನೋಡ್ಕೊಳ್ಳೋಣ. ಜನವರಿ 22ಕ್ಕೆ ಅಯೋಧ್ಯೆಯಲ್ಲಿ ಪ್ರಧಾನಿ ಮೋದಿ ರಾಮ ಉತ್ಸವ. ಕುತೂಹಲ ಕೆರಳಿಸಿದ ಇಂಡಿಯಾ ಮೈತ್ರಿಕೂಟದ ನಾಯಕರ ನಡೆ. ಜನವರಿ 22ರಂದು ಅಯೋಧ್ಯೆಯಲ್ಲಿ ನೆರವೇರುವ ರಾಮನ ಪ್ರಾಣ ಪ್ರತಿಷ್ಠಾಪನದ ಮುಖ್ಯ ಕೇಂದ್ರ ಬಿಂದು ಇಬ್ಬರು. ಒಂದು ಬಾಲರಾಮನ ಮೂರ್ತಿ, ಮತ್ತೊಂದು ಪ್ರಧಾನಿ ಮೋದಿ. ಅಂದು ಪ್ರಧಾನಿ ಮೋದಿಯವರ ಕೈಯಿಂದಲೇ ಬಾಲರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಹೀಗಾಗಿ ಅಂದು ಅಯೋಧ್ಯೆ ರಾಮನ ಜೊತೆ ಮೋದಿಮಯೂ ಆಗಲಿದೆ. ಆದರೆ ವಿಪಕ್ಷಗಳ ನಾಯಕರ ನಡೆ ಏನಾಗಿರಲಿದೆ ಅನ್ನೋದು ಈಗಿರುವ ಕುತೂಹಲವಾಗಿದೆ. ಕಾಂಗ್ರೆಸ್ನ ಮುಂಚೂಣಿ ನಾಯಕರಿಂದಲೇ ಮಾತ್ರ ಆಹ್ವಾನ ತಿರಸ್ಕಾರ. ಟಿಎಂಸಿ ಸಿಪಿಎಂ ಪಕ್ಷಗಳಿಂದಲೂ ಮಂದಿರ ಉದ್ಘಾಟನೆ ಬಹಿಷ್ಕಾರ. ರಾಮ ಮಂದಿರ ಉದ್ಘಾಟನೆಯನ್ನ ಬಿಜೆಪಿ ಚುನಾವಣಾ ಅಸ್ತ್ರವಾಗಿ ಬಳಸ್ತಿದೆ ಎಂದು ಆರೋಪಿಸಿದ್ದ ಕಾಂಗ್ರೆಸ್ನ ಮುಂಚೂಣಿ ನಾಯಕರು ಉದ್ಘಾಟನೆಗೆ ತೆರಳೋದಿಲ್ಲ ಎಂದಿದ್ರು. ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ, ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆಯಲ್ಲಿ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ತಾವು ರಾಮ ಮಂದಿರದ ಉದ್ಘಾಟನೆಗೆ ಹೋಗಲ್ಲ ಎಂದಿದ್ರು. ಹೀಗಿದ್ರೂ ಕಾಂಗ್ರೆಸ್ನ ಕೆಲವು ನಾಯಕರು ರಾಮ ಮಂದಿರಕ್ಕೆ ಹೋಗೋ ಬಗ್ಗೆ ಭಿನ್ನ ನಿಲುವು ತಳೆದಿದ್ರು. ಸಿಎಂ ಸಿದ್ದರಾಮಯ್ಯ ಜನವರಿ 22ರಂದು ಹೋಗಲ್ಲ, ಮುಂದೆ ಯಾವಾಗಲಾದ್ರೂ ರಾಮ ಮಂದಿರಕ್ಕೆ ಹೋಗ್ತೀನಿ ಎಂದಿದ್ರು. ಅಷ್ಟೇ ಅಲ್ಲ, ಮೊನ್ನೆ ಅಷ್ಟೇ ಉತ್ತರ ಪ್ರದೇಶದ ಕಾಂಗ್ರೆಸ್ ನಾಯಕರು ಸರಯೂ ನದಿಯಲ್ಲಿ ಸ್ನಾನ ಮಾಡಿ ಹಳೆಯ ರಾಮಲಲ್ಲಾ ಮೂರ್ತಿ ದರ್ಶನ ಮಾಡಿದ್ರು. ಇನ್ನು ಉತ್ತರ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ನಿರ್ಮಲಾ ಖಾತ್ರಿ ಸಹ ರಾಮ ಮಂದಿರ ಉದ್ಘಾಟನೆಗೆ ಹೋಗೋದಾಗಿ ಇಂದು ಟ್ವೀಟ್ ಮಾಡಿದ್ದಾರೆ. ತಮ್ಮನ್ನು ಆಹ್ವಾನಿಸಿದ್ದಕ್ಕೆ ಚಂಪತ್ ರಾಯ್ ಅವರಿಗೆ ಧನ್ಯವಾದ ತಿಳಿಸಿದ್ದಾರೆ. ಅದೇ ರೀತಿ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳ ನಾಯಕರು ತಮ್ಮ ನಿಲುವು ತಿಳಿಸಿದ್ದಾರೆ. ಜನವರಿ 22ಕ್ಕೆ ರಾಮ ಮಂದಿರಕ್ಕೆ ಹೋಗಲ್ಲ, ಮುಂದೆ ಹೋಗ್ತೀವಿ. 1990ರಲ್ಲಿ ಅಡ್ವಾಣಿಯವರ ರಾಮ ರಥಯಾತ್ರೆಯನ್ನ ತಡೆದಿದ್ದ ಅಂದಿನ ಬಿಹಾರ ಸಿಎಂ ಆರ್ಜೆಡಿ ಮುಖ್ಯಸ್ಥ ಲಾಲೂ ಪ್ರಸಾದ್ ಯಾದವ್ ರಾಮ ಮಂದಿರ ಉದ್ಘಾಟನೆಗೆ ಹೋಗದೇ ಇರಲು ನಿರ್ಧರಿಸಿದ್ದಾರೆ. ಆದರೆ ಜನವರಿ 22ರ ಬಳಿಕ ಅಂದ್ರೆ ಮುಂದೆ ಸಮಯ ಸಿಕ್ಕಾಗ ಮಂದಿರಕ್ಕೆ ತೆರಳುತ್ತಾರೆ ಎನ್ನಲಾಗಿದೆ. ಇನ್ನು ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್, ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಹಾಗೂ ಶಿವಸೇನೆ ಉದ್ಧವ್ ಠಾಕ್ರೆ ಸಹ ನಾವು ಜನವರಿ 22ರಂದು ಹೋಗಲ್ಲ, ಬದಲಿಗೆ ಮುಂದೆ ಸಮಯ ಸಿಕ್ಕಾಗ ಹೋಗ್ತೀವಿ ಎಂದಿದ್ದಾರೆ. ಇನ್ನು ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಸಹ ಜನವರಿ 22ಕ್ಕೆ ಹೋಗಲ್ಲ, ಮುಂದೆ ಕುಟುಂಬ ಸಮೇತ ಹೋಗೋದಾಗಿ ಇವತ್ತು ತಿಳಿಸಿದ್ದಾರೆ. अपनी धर्मपत्नी और अपने बच्चों के साथ और मेरे माता पिता को भी बहुत ज्यादा चाव चढ़ा हुआ है कि हमें जाके रामलला जी के दर्शन करने हैं, तो अपने माता पिता, अपनी धर्मपत्नी, अपने बच्चों के साथ में जाऊंगा. बाद में चले जाएंगे जब भी एक बार ये भी हो जाए. 22 तारीख में बहुत ज्यादा मतलब उन्होंने कहा था कोई देने के लिए आएगा, लेकिन अभी कोई आया नहीं. लेकिन उससे कोई फर्क नहीं पड़ता, हम बाद में सब परिवार में जाना चाहता हूँ. ಆದರೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಸಿಪಿಐಎಂ ನಾಯಕರು ರಾಮ ಮಂದಿರ ಉದ್ಘಾಟನೆಗೆ ಹೋಗಲ್ಲ ಎಂದಿದ್ದಾರೆ. ಜನವರಿ 22ರಂದು ಮಮತಾ ಬ್ಯಾನರ್ಜಿ ಕಾಳಿಘಾಟ್ ದೇವಸ್ಥಾನಕ್ಕೆ ತೆರಳುತ್ತಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಯಲ್ಲಿದ್ದು ಅಸ್ಸಾಂನ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಇಲ್ಲಿ ಒಂದು ವಿಚಾರವನ್ನ ಗಮನಿಸಬೇಕು. ವಿಪಕ್ಷಗಳ ನಾಯಕರಲ್ಲಿ ಬಹುತೇಕರು ತಾವು ರಾಮ ಮಂದಿರಕ್ಕೆ ಹೋಗೋದೇ ಇಲ್ಲ ಅಂತ ಹೇಳ್ತಿಲ್ಲ, ಬದಲಿಗೆ ಜನವರಿ 22ರ ಬದಲಿಗೆ ಮುಂದೆ ಸಮಯ ಸಿಕ್ಕಾಗ ಹೋಗ್ತೀನಿ ಎನ್ನುತ್ತಿದ್ದಾರೆ. ಹೀಗಾಗಿ ಯಾರು ಹೋಗ್ತಾರೆ ಯಾರು ಹೋಗಲ್ಲ ಅನ್ನೋ ಕುತೂಹಲಕ್ಕೆ ಇನ್ನೆರಡು ದಿನದಲ್ಲಿ ತೆರೆ ಬೀಳಲಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.